ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನ ಸ್ಮಗಲ್ ಮಾಡ್ತಾ ಇದ್ದ ಆರೋಪದ ಅಡಿಯಲ್ಲಿ ಕನ್ನಡದ ನಟಿ ರನ್ಯಾ ರಾವ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲೇ ಲಾಕ್ ಆಗಿದ್ದು ಹೇಗೆ ರನ್ಯಾ ರಾವ್ ಅನ್ನೋದರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ದುಬೈನಿಂದ ಅಕ್ರಮವಾಗಿ 14.5 ಕೆಜಿ ಚಿನ್ನವನ್ನ ಸಾಗಾಟ ಮಾಡೋ ಪ್ರಯತ್ನದಲ್ಲಿದ್ದಾಗ ಚಿನ್ನದ ಸಮೇತ ಸಿಕ್ಕಿಬಿದ್ದಿದ್ದಾರೆ ರನ್ಯಾ ರಾವ್. DRI ತಂಡದ ಅಧಿಕಾರಿಗಳು ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. IPS ಅಧಿಕಾರಿ ಸಂಬಂಧಿಯೂ ಆಗಿದ್ದಾರೆ ನಟಿ ರನ್ಯಾ ರಾವ್. ವಿಮಾನಗಳಲ್ಲಿ ಚಿನ್ನವನ್ನ ತೆಗೆದುಕೊಂಡು ಬರಲಿಕ್ಕೆ ಒಂದಷ್ಟು ನಿಗದಿತ ನಿಯಮ ಇದೆ, ಪರ್ಮಿಸಬಲ್ ಲಿಮಿಟ್. ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ಚಿನ್ನವನ್ನ ತರಬಹುದು ಅನ್ನೋದಕ್ಕೆ ಅವಕಾಶಗಳಿರುತ್ತೆ. ಅದನ್ನ ಮೀರಿ ಚಿನ್ನವನ್ನ ತರಬೇಕು ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ಕೆಲ ಪರ್ಮಿಷನ್ಗಳನ್ನ ತೆಗೆದುಕೊಳ್ಬೇಕು, ದಾಖಲಾತಿಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆದ್ರೆ ಈಕೆ ಮೇಲೆ ರನ್ಯಾ ರಾವ್ ಮೇಲೆ ಕೇಳೋಕ್ ಸಿಕ್ಕಿರುವ ಆರೋಪ ಅಂತಂದ್ರೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಅಕ್ರಮವಾಗಿ ಚಿನ್ನವನ್ನ ಸಾಗಿಸುವ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳಿ. ಹೆಣ್ಣು ಮಕ್ಕಳು ಹಾಗೆ ಮಕ್ಕಳಿಗೆ 40 ರಿಂದ 100 ಗ್ರಾಂ ಅಂದ್ರೆ 3% ಮಾತ್ರ ಚಿನ್ನವನ್ನ ತರುವ ಅವಕಾಶಗಳಿರುತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ 100 ರಿಂದ 200 ಗ್ರಾಂ ಚಿನ್ನ ಇದ್ರೆ ಅದರಲ್ಲಿ ಕೇವಲ 6% ಮಾತ್ರ ತರುವ ಅವಕಾಶಗಳಿರುತ್ತೆ. ಇನ್ನು 200 ಗ್ರಾಂಕ್ಕಿಂತ ಹೆಚ್ಚಿದ್ರೆ ತೆರಿಗೆಯ ಪ್ರಮಾಣ 10% ವಿಧಿಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಕಂಪ್ಯಾರಿಟಿವ್ಲಿ ಗಂಡಸರಿಗೆ ಇದರ ಅವಕಾಶಗಳು ಕಡಿಮೆ. 20 ರಿಂದ 50 ಗ್ರಾಂ ಅಧಿಕ ತಂದ್ರೆ 30% ಹಾಗೆ 50 ರಿಂದ 100 ಗ್ರಾಂ ಅಷ್ಟು ತಂದ್ರೆ 6% ತೆರಿಗೆ ಇರುತ್ತೆ. ಆದ್ರೆ ಇವರು ಬರೋಬ್ಬರಿ 14.5 ಕೆಜಿ ಚಿನ್ನ 14.5 ಕೆಜಿ ಚಿನ್ನವನ್ನ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ ಚಿನ್ನದ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಸದ್ಯಕ್ಕೆ ಅವ್ರ ತಂಡದ ಚಿನ್ನ ಜೊತೆಗೆ ಅವರು ಇಬ್ಬರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ರನ್ಯಾ ರಾವ್ ಅವರು. ಸುದ್ದಿ ಮುಂದುವರಿಯುತ್ತೆ. ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನ ಸ್ಮಗಲ್ ಮಾಡ್ತಾ ಇದ್ದ ಆರೋಪದ ಅಡಿಯಲ್ಲಿ ಕನ್ನಡದ ನಟಿ ರನ್ಯಾ ರಾವ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲೇ ಲಾಕ್ ಆಗಿದ್ದು ಹೇಗೆ ರನ್ಯಾ ರಾವ್ ಅನ್ನೋದರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ದುಬೈನಿಂದ ಅಕ್ರಮವಾಗಿ 14.5 ಕೆಜಿ ಚಿನ್ನವನ್ನ ಸಾಗಾಟ ಮಾಡೋ ಪ್ರಯತ್ನದಲ್ಲಿದ್ದಾಗ ಚಿನ್ನದ ಸಮೇತ ಸಿಕ್ಕಿಬಿದ್ದಿದ್ದಾರೆ ರನ್ಯಾ ರಾವ್. DRI ತಂಡದ ಅಧಿಕಾರಿಗಳು ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. IPS ಅಧಿಕಾರಿ ಸಂಬಂಧಿಯೂ ಆಗಿದ್ದಾರೆ ನಟಿ ರನ್ಯಾ ರಾವ್. ವಿಮಾನಗಳಲ್ಲಿ ಚಿನ್ನವನ್ನ ತೆಗೆದುಕೊಂಡು ಬರಲಿಕ್ಕೆ ಒಂದಷ್ಟು ನಿಗದಿತ ನಿಯಮ ಇದೆ, ಪರ್ಮಿಸಬಲ್ ಲಿಮಿಟ್. ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ಚಿನ್ನವನ್ನ ತರಬಹುದು ಅನ್ನೋದಕ್ಕೆ ಅವಕಾಶಗಳಿರುತ್ತೆ. ಅದನ್ನ ಮೀರಿ ಚಿನ್ನವನ್ನ ತರಬೇಕು ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ಕೆಲ ಪರ್ಮಿಷನ್ಗಳನ್ನ ತೆಗೆದುಕೊಳ್ಬೇಕು, ದಾಖಲಾತಿಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆದ್ರೆ ಈಕೆ ಮೇಲೆ ರನ್ಯಾ ರಾವ್ ಮೇಲೆ ಕೇಳೋಕ್ ಸಿಕ್ಕಿರುವ ಆರೋಪ ಅಂತಂದ್ರೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಅಕ್ರಮವಾಗಿ ಚಿನ್ನವನ್ನ ಸಾಗಿಸುವ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳಿ. ಹೆಣ್ಣು ಮಕ್ಕಳು ಹಾಗೆ ಮಕ್ಕಳಿಗೆ 40 ರಿಂದ 100 ಗ್ರಾಂ ಅಂದ್ರೆ 3% ಮಾತ್ರ ಚಿನ್ನವನ್ನ ತರುವ ಅವಕಾಶಗಳಿರುತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ 100 ರಿಂದ 200 ಗ್ರಾಂ ಚಿನ್ನ ಇದ್ರೆ ಅದರಲ್ಲಿ ಕೇವಲ 6% ಮಾತ್ರ ತರುವ ಅವಕಾಶಗಳಿರುತ್ತೆ. ಇನ್ನು 200 ಗ್ರಾಂಕ್ಕಿಂತ ಹೆಚ್ಚಿದ್ರೆ ತೆರಿಗೆಯ ಪ್ರಮಾಣ 10% ವಿಧಿಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಕಂಪ್ಯಾರಿಟಿವ್ಲಿ ಗಂಡಸರಿಗೆ ಇದರ ಅವಕಾಶಗಳು ಕಡಿಮೆ. 20 ರಿಂದ 50 ಗ್ರಾಂ ಅಧಿಕ ತಂದ್ರೆ 30% ಹಾಗೆ 50 ರಿಂದ 100 ಗ್ರಾಂ ಅಷ್ಟು ತಂದ್ರೆ 6% ತೆರಿಗೆ ಇರುತ್ತೆ. ಆದ್ರೆ ಇವರು ಬರೋಬ್ಬರಿ 14.5 ಕೆಜಿ ಚಿನ್ನ 14.5 ಕೆಜಿ ಚಿನ್ನವನ್ನ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ ಚಿನ್ನದ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಸದ್ಯಕ್ಕೆ ಅವ್ರ ತಂಡದ ಚಿನ್ನ ಜೊತೆಗೆ ಅವರು ಇಬ್ಬರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ರನ್ಯಾ ರಾವ್ ಅವರು. ಸುದ್ದಿ ಮುಂದುವರಿಯುತ್ತೆ. ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನ ಸ್ಮಗಲ್ ಮಾಡ್ತಾ ಇದ್ದ ಆರೋಪದ ಅಡಿಯಲ್ಲಿ ಕನ್ನಡದ ನಟಿ ರನ್ಯಾ ರಾವ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲೇ ಲಾಕ್ ಆಗಿದ್ದು ಹೇಗೆ ರನ್ಯಾ ರಾವ್ ಅನ್ನೋದರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ದುಬೈನಿಂದ ಅಕ್ರಮವಾಗಿ
14.5 ಕೆಜಿ ಚಿನ್ನವನ್ನ ಸಾಗಾಟ ಮಾಡೋ ಪ್ರಯತ್ನದಲ್ಲಿದ್ದಾಗ ಚಿನ್ನದ ಸಮೇತ ಸಿಕ್ಕಿಬಿದ್ದಿದ್ದಾರೆ ರನ್ಯಾ ರಾವ್. DRI ತಂಡದ ಅಧಿಕಾರಿಗಳು ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. IPS ಅಧಿಕಾರಿ ಸಂಬಂಧಿಯೂ ಆಗಿದ್ದಾರೆ ನಟಿ ರನ್ಯಾ ರಾವ್. ವಿಮಾನಗಳಲ್ಲಿ ಚಿನ್ನವನ್ನ ತೆಗೆದುಕೊಂಡು ಬರಲಿಕ್ಕೆ ಒಂದಷ್ಟು ನಿಗದಿತ ನಿಯಮ ಇದೆ, ಪರ್ಮಿಸಬಲ್ ಲಿಮಿಟ್. ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ಚಿನ್ನವನ್ನ ತರಬಹುದು ಅನ್ನೋದಕ್ಕೆ ಅವಕಾಶಗಳಿರುತ್ತೆ. ಅದನ್ನ ಮೀರಿ ಚಿನ್ನವನ್ನ ತರಬೇಕು ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ಕೆಲ ಪರ್ಮಿಷನ್ಗಳನ್ನ ತೆಗೆದುಕೊಳ್ಬೇಕು, ದಾಖಲಾತಿಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆದ್ರೆ ಈಕೆ ಮೇಲೆ, ರನ್ಯಾ ರಾವ್ ಮೇಲೆ ಕೇಳೋಕ್ ಸಿಕ್ಕಿರುವ ಆರೋಪ ಅಂತಂದ್ರೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಅಕ್ರಮವಾಗಿ ಚಿನ್ನವನ್ನ ಸಾಗಿಸುವ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳಿ. ಹೆಣ್ಣು ಮಕ್ಕಳು ಹಾಗೆ ಮಕ್ಕಳಿಗೆ 40 ರಿಂದ 100 ಗ್ರಾಂ ಅಂದ್ರೆ 3% ಮಾತ್ರ ಚಿನ್ನವನ್ನ ತರುವ ಅವಕಾಶಗಳಿರುತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ 100 ರಿಂದ 200 ಗ್ರಾಂ ಚಿನ್ನ ಇದ್ರೆ ಅದರಲ್ಲಿ ಕೇವಲ 6% ಮಾತ್ರ ತರುವ ಅವಕಾಶಗಳಿರುತ್ತೆ. ಇನ್ನು 200 ಗ್ರಾಂಕ್ಕಿಂತ ಹೆಚ್ಚಿದ್ರೆ ತೆರಿಗೆಯ ಪ್ರಮಾಣ 10% ವಿಧಿಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಕಂಪ್ಯಾರಿಟಿವ್ಲಿ ಗಂಡಸರಿಗೆ ಇದರ ಅವಕಾಶಗಳು ಕಡಿಮೆ. 20 ರಿಂದ 50 ಗ್ರಾಂ ಅಧಿಕ ತಂದ್ರೆ 30% ನಷ್ಟು, ಹಾಗೆ 50 ರಿಂದ 100 ಗ್ರಾಂ ಅಷ್ಟು ತಂದ್ರೆ 6% ತೆರಿಗೆ ಇರುತ್ತೆ. ಆದ್ರೆ ಇವರು ಬರೋಬ್ಬರಿ 14.5 ಕೆಜಿ ಚಿನ್ನ, 14.5 ಕೆಜಿ ಚಿನ್ನವನ್ನ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ ಚಿನ್ನದ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಸದ್ಯಕ್ಕೆ ಅವ್ರ ತಂಡದ ಚಿನ್ನ ಜೊತೆಗೆ ಅವರು ಇಬ್ಬರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ರನ್ಯಾ ರಾವ್ ಅವರು. ಸುದ್ದಿ ಮುಂದುವರಿಯುತ್ತೆ. ದುಬೈನಿಂದ ಅಕ್ರಮವಾಗಿ ಚಿನ್ನವನ್ನ ಸ್ಮಗಲ್ ಮಾಡ್ತಾ ಇದ್ದ ಆರೋಪದ ಅಡಿಯಲ್ಲಿ ಕನ್ನಡದ ನಟಿ ರನ್ಯಾ ರಾವ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲೇ ಲಾಕ್ ಆಗಿದ್ದು ಹೇಗೆ ರನ್ಯಾ ರಾವ್ ಅನ್ನೋದರ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ದುಬೈನಿಂದ ಅಕ್ರಮವಾಗಿ 14.5 ಕೆಜಿ ಚಿನ್ನವನ್ನ ಸಾಗಾಟ ಮಾಡೋ ಪ್ರಯತ್ನದಲ್ಲಿದ್ದಾಗ ಚಿನ್ನದ ಸಮೇತ ಸಿಕ್ಕಿಬಿದ್ದಿದ್ದಾರೆ ರನ್ಯಾ ರಾವ್. DRI ತಂಡದ ಅಧಿಕಾರಿಗಳು ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. IPS ಅಧಿಕಾರಿ ಸಂಬಂಧಿಯೂ ಆಗಿದ್ದಾರೆ ನಟಿ ರನ್ಯಾ ರಾವ್. ವಿಮಾನಗಳಲ್ಲಿ ಚಿನ್ನವನ್ನ ತೆಗೆದುಕೊಂಡು ಬರಲಿಕ್ಕೆ ಒಂದಷ್ಟು ನಿಗದಿತ ನಿಯಮ ಇದೆ, ಪರ್ಮಿಸಬಲ್ ಲಿಮಿಟ್. ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ಚಿನ್ನವನ್ನ ತರಬಹುದು ಅನ್ನೋದಕ್ಕೆ ಅವಕಾಶಗಳಿರುತ್ತೆ. ಅದನ್ನ ಮೀರಿ ಚಿನ್ನವನ್ನ ತರಬೇಕು ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ಕೆಲ ಪರ್ಮಿಷನ್ಗಳನ್ನ ತೆಗೆದುಕೊಳ್ಬೇಕು, ದಾಖಲಾತಿಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆದ್ರೆ ಈಕೆ ಮೇಲೆ, ರನ್ಯಾ ರಾವ್ ಮೇಲೆ ಕೇಳೋಕ್ ಸಿಕ್ಕಿರುವ ಆರೋಪ ಅಂತಂದ್ರೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಅಕ್ರಮವಾಗಿ ಚಿನ್ನವನ್ನ ಸಾಗಿಸುವ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳಿ. ಹೆಣ್ಣು ಮಕ್ಕಳು